ಇನ್ನು ಈ ಕುರಿತಂತೆ ಈಗಾಗಲೇ ಸರ್ಕಾರಕ್ಕೆ ಹೃದಯಾಘಾತದ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಆ ರಿಪೋರ್ಟ್ ನಲ್ಲಿ ಇರೋದಾದ್ರೂ ಏನು? ಇನ್ನ ಈ ಹೃದಯಾಘಾತಕ್ಕೆ ಕಾರಣವಾದ್ರೂ ಏನು? ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಇಡ್ತಿದ್ದೇವೆ. ಸರ್ಕಾರಕ್ಕೆ ಹೃದಯಾಘಾತದ ರಿಪೋರ್ಟ್ ಸಲ್ಲಿಕೆಯಾಗಿದೆ ಈಗಾಗಲೇ. ಇನ್ನ ಹೃದಯ ಸ್ತಂಭನಕ್ಕೆ ಕಮಿಟಿ ಕಾರಣವನ್ನ ಕೂಡ ಹುಡುಕಿದೆ. ತಾಂತ್ರಿಕ ಸಮಿತಿ ವರದಿಯಲ್ಲಿದೆ ಒಂದು ಸ್ಫೋಟಕವಾದಂತಹ ಅಂಶ, ರಿಪೋರ್ಟ್ ನಲ್ಲಿದೆ ಹೃದಯ ತಣ್ಣಗಾಗಿಸುವಂತಹ ವಿಷಯ. ಕರ್ನಾಟಕ ನ್ಯೂಸ್ ವೀಕ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಈಗಾಗಲೇ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದರ ಒಂದು ರಿಪೋರ್ಟ್ ವರದಿ ಸಲ್ಲಿಕೆಯಾಗಿದೆ. ಇನ್ನು ಈ ಹೃದಯ ಸ್ತಂಭನಕ್ಕೆ ಅಂದ್ರೆ ಹಾರ್ಟ್ ಅಟ್ಯಾಕ್ಗೆ ಕಾರಣವನ್ನ ಹುಡುಕಿದೆ ಈ ಸಮಿತಿ. ತಾಂತ್ರಿಕ ಸಮಿತಿಯ ವರದಿಯಲ್ಲಿದೆ ಒಂದು ಸ್ಫೋಟಕವಾದಂತಹ ಅಂಶ. ಹಾಗಾದ್ರೆ ಆ ಸ್ಫೋಟಕವಾದಂತಹ ಅಂಶವಾದ್ರೂ ಏನು? ಅದರಿಂದ ಹಾರ್ಟ್ ಅಟ್ಯಾಕ್ ಅಸಲಿ ಕಾರಣ ಅನಾವರಣವಾಗುತ್ತಾ ಈ ಒಂದು ವರದಿಯಿಂದ? ಇನ್ನು ರಿಪೋರ್ಟ್ ನಲ್ಲಿ ಹೃದಯ ತಣ್ಣಗಾಗಿಸುವಂತಹ ಅಂಶ ಕೂಡ ಇರುವಂತದ್ದು. ಹಾಗಾದ್ರೆ ಆ ಅಂಶಗಳೆಲ್ಲ ಏನು ನೋಡಿ? ಈ ಮೊದಲೇ ಹೇಳ್ತಾ ಇದ್ವಿ, ಅಂದ್ರೆ ಕೊಲೆಸ್ಟ್ರಾಲ್ ಆಗಿರಬಹುದು, ಅಥವಾ BP ಆಗಿರಬಹುದು, ಶುಗರ್ ಆಗಿರಬಹುದು, ಅಥವಾ ಧೂಮಪಾನಿಗಳ, ಮಧುಮೇಹಿಗಳ, ನೀವೆಲ್ಲರೂ ಕೂಡ ನೋಡಲೇಬೇಕಾದಂತಹ ಒಂದು ಸುದ್ದಿ ಇದಾಗಿರುವಂಥದ್ದು. ಯಾಕಂದ್ರೆ ಹೃದಯಾಘಾತ ಸುಮ್ಮನೆ ಬರೋದಿಲ್ಲ. ಹೃದಯಾಘಾತಕ್ಕೆ ನಾನಾ ರೀತಿಯ ಕಾರಣಗಳು ಕೂಡ ಇರುತ್ತೆ. ಹಾಗಾದ್ರೆ ಪ್ರಮುಖವಾಗಿ ನಾವು ಹಾಸನದ ಒಂದು ಕಡೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಹಾಸನದಲ್ಲೇ ಅತಿ ಹೆಚ್ಚು ಹೃದಯಾಘಾತಗಳು ಸಂಭವಿಸಿರುವಂಥದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆದ್ರೂ ಏನು? ಇತ್ತೀಚಿನ ದಿನಗಳಲ್ಲಿ ಈಗ 1.5-2 ತಿಂಗಳ ಸಮಯದಲ್ಲಿ ಯಾಕೆ ಇಷ್ಟೊಂದು ಹೃದಯಾಘಾತಗಳು ಸಂಭವಿಸ್ತಾ ಇದೆ? ಇನ್ನು ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ನಂತರ ಹೃದಯಾಘಾತ ಸಂಭವಿಸ್ತಾ ಇದೆ. ಇದಕ್ಕೆ ವ್ಯಾಕ್ಸಿನ್ ಕಾರಣ, ಹಾಗೆ ಹೀಗೆ ಅಂತ ಸರ್ಕಾರ ಮತ್ತು ವಿಪಕ್ಷ ಎರಡೂ ಕೂಡ ದೂರು ಪ್ರತಿದೂರು, ವಾಗ್ವಾದ ಎಲ್ಲವೂ ಕೂಡ ಮಾಡ್ತಾ ಇದೆ. ಆದರೆ ನಿಜಕ್ಕೂ ಕೂಡ ಆ ಒಂದು ವರದಿಯಲ್ಲಿ ಇರುವಂತಹ ಅಂಶವಾದ್ರೂ ಏನು? ಆ ವರದಿಯಲ್ಲಿ ಇರುವಂತಹ ಅಂಶದಿಂದ ಈ ಹೃದಯಾಘಾತದ ಪ್ರಕರಣಕ್ಕೆ ಕಾರಣ ಏನು ಅನ್ನೋದು ಬಟಾಬೈಲಾಗತ್ತ. ಇನ್ನು ಹೃದಯಾಘಾತದ ಬಗ್ಗೆ ಟೆಕ್ನಿಕಲ್ ಕಮಿಟಿ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಆರೋಗ್ಯ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ ತಜ್ಞರ ತಂಡ. ಇನ್ನು ಆರೋಗ್ಯ ಇಲಾಖೆಯಿಂದ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇನ್ನು ಸರ್ಕಾರಕ್ಕೆ ಹಲವು ಸಲಹೆಯನ್ನ ಕೂಡ ನೀಡಿದೆ ಈ ತಾಂತ್ರಿಕ ಕಮಿಟಿ. ಹೃದಯ ಕಾಪಾಡೋ ಬಗ್ಗೆ ವರದಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಆರೋಗ್ಯ ಇಲಾಖೆಯ ಜೊತೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ವರದಿಯನ್ನ ತಾಂತ್ರಿಕ ಸಮಿತಿಯ ತಂಡ ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಆ ಒಂದು ವರದಿಯಲ್ಲಿ ಏನಿದೆ ಅನ್ನೋದು ಪ್ರಮುಖವಾದಂತಹ ಒಂದು ಅಂಶ ಆಗಿರುವಂಥದ್ದು. ನೋಡಿ, ಇಲ್ಲಿ ತಜ್ಞರ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ ಈಗಾಗಲೇ. ಇನ್ನು ಸಮಿತಿಯು ಅಧ್ಯಯನಕ್ಕೆ ಒಳಪಡಿಸಿದಂತಹ ಅಂದ್ರೆ ಇಂತಿಷ್ಟು ಜನರನ್ನ ಅಧ್ಯಯನಕ್ಕೆ ಒಳಪಡಿಸಲಾಗಿತ್ತು. ಯಾರ್ಯಾರಿಗೆ ಈ ಒಂದು ಹೃದಯಾಘಾತ ಹೆಚ್ಚಾಗಿ ಸಂಭವಿಸುತ್ತೆ, ಎಷ್ಟು ವರ್ಷದವರಿಗೆ ಹೆಚ್ಚಾಗಿ ಸಂಭವಿಸುತ್ತೆ, ಈ ಕುರಿತಂತೆ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡಲಾಗಿರುವಂಥದ್ದು. ಆ ಸಂಪೂರ್ಣವಾದಂತಹ ತನಿಖೆಯನ್ನ ನಿನ್ನೆ ತಜ್ಞರ ಸಮಿತಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ತಜ್ಞರ ಸಮಿತಿಯ ತಂಡ ವರದಿಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಈ ಹೃದಯಾಘಾತಕ್ಕೆ ಕಾರಣವಾದ್ರೂ ಏನು ಅನ್ನುವಂತಹ ಅಂಶದ ಜೊತೆಗೆ ನಮ್ಮ ಹೃದಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು ಎನ್ನುವಂತಹ ಒಂದಷ್ಟು ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ನೋಡಿ, ಹೃದಯ ಅನ್ನೋದು ನಿಜಕ್ಕೂ ಕೂಡ ಶಿವನ ಆವಾಸ ಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಪರಮಾತ್ಮ ನೆಲೆಸಿರ್ತಾನೆ ಅಂತ ಹೇಳ್ತೀವಿ. ಆದ್ರೆ ಆ ಪರಮಾತ್ಮ ನೆಲೆಸಿರುವಂತಹ ಹೃದಯಕ್ಕೆ ಇವಾಗ ಆಘಾತ ಆಗ್ತಾ ಇದೆ, ಆಪತ್ತು ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಆಪತ್ತು ಬರುವಂತಹ ಲೈಫ್ ಸ್ಟೈಲ್ ನಮ್ಮದಾಗಿದೆಯಾ? ಈ ಹಿಂದೆ ಒಂದು ಮಾತಿತ್ತು, ಅಂದ್ರೆ ಕಲ್ಲನ್ನ ತಿಂದ್ರೂ ಕೂಡ ಕರಗಿಸ್ಕೊಳ್ಳುವಂತಹ ಒಂದು ಜನರೇಷನ್ ಇತ್ತು. ಆದ್ರೆ ನಾವು ಇವಾಗ ಈ ಜನರೇಷನ್ ಏನಾಗ್ಬಿಟ್ಟಿದೀವಿ ಅಂತಂದ್ರೆ, ಒಂದು ಚಿಕ್ಕದಾದಂತಹ ಒಂದು ವಿಷಯವನ್ನ ಕೂಡ ತಡೆದುಕೊಳ್ಳುವಂತಹ ಸಂದರ್ಭ ಇಲ್ಲ. ಇನ್ನ ಚಿಕ್ಕದಾದಂತಹ ವಿಷಯವನ್ನ ಕೂಡ ಅರಗಿಸಿಕೊಳ್ಳುವಂತಹ ಒಂದು
ಮನಸ್ಥಿತಿ ನಮ್ಮ ಜನರೇಷನ್ನಲ್ಲಿಲ್ಲ. ಇನ್ನು ಇದೇ ಕಾರಣಕ್ಕೆ ಹೃದಯಾಘಾತಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಸರ್ಕಾರ ಕೂಡ ಹೇಳ್ತಾ ಇದೆ, ಅಂದರೆ ವ್ಯಾಕ್ಸಿನ್ ಬಿಜೆಪಿ ಆವಾಗ 2019 ಕೋವಿಡ್ ಏನು ಬಂತು, ಕೋವಿಡ್ನಲ್ಲಿ ಬಿಜೆಪಿ ವ್ಯಾಕ್ಸಿನ್ ಕೊಟ್ಟಿತ್ತು. ಆ ವ್ಯಾಕ್ಸಿನ್ನಿಂದ ಹೃದಯಾಘಾತದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಕಾಂಗ್ರೆಸ್ ದೂರ್ತಾ ಇದೆ. ಆದರೆ ಏನೇ ಇರಬಹುದು, ಆದರೆ 2019ರ ಈಚೆಗೆ, ಅದರಲ್ಲೂ ಕೂಡ 2019 ಬಿಡಿ, 19 ಆಯಿತು, 20 ಆಯಿತು, 21 ಆಯಿತು, ಇವಾಗ 25ರಲ್ಲಿ ಈಗ 2 ತಿಂಗಳಿಂದ ಆಗ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ? ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಅದರಲ್ಲೂ ಕೂಡ ಹಾಸನದಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ? ನೋಡಿ, ಕೋವಿಡ್ ವ್ಯಾಕ್ಸಿನ್ ತಗೊಂಡು ಈಗ 3 ವರ್ಷ ಆಯಿತು, 4 ವರ್ಷ ಆಯಿತು, ಆದರೆ ಆ ಸಂದರ್ಭದಲ್ಲಿ ಆಗದೇ ಇರುವಂತಹ ಪ್ರಾಬ್ಲಮ್ಸ್ ಇವಾಗ ಯಾಕೆ ಕಾಡ್ತಾ ಇದೆ? ಇದು ಪ್ರಶ್ನೆ ಆಗ್ತಾ ಇರುವಂಥದ್ದು. ವಯಸ್ಸು 6 ಇರಲಿ 60 ಇರಲಿ, ಆದರೆ ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದು ಯಾಕೆ? ಇದು ಪ್ರಮುಖವಾದಂತಹ ಪ್ರಶ್ನೆ. ಈ ಒಂದು ಪ್ರಮುಖವಾದಂತಹ ಪ್ರಶ್ನೆಗೆ ಉತ್ತರವನ್ನ ಹುಡುಕೋಕೆ ಅಂತ ಒಂದು ತಜ್ಞರ ಸಮಿತಿಯ ತಂಡವನ್ನ ರಚನೆ ಮಾಡಲಾಗಿತ್ತು. ಇಂತಿಷ್ಟು ದಿನದೊಳಗೆ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿ ಅಂತ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆ ಸೂಚನೆಯ ಮೇರೆಗೆ ನಿನ್ನೆ ಅಷ್ಟೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಮಿತಿ ಅಧ್ಯಯನಕ್ಕೆ ಒಳಪಡಿಸಿದಂತಹ ಒಂದು ಏನು ಜನ ಇದ್ದಾರೆ, ಅವರ ಒಂದು ಕಂಪ್ಲೀಟ್ ಆದಂತಹ ಆರೋಗ್ಯದ ಡೀಟೇಲ್ಸ್ ಆಗಿರ್ಬೋದು, ಹೃದಯಾಘಾತಕ್ಕೆ ಕಾರಣಗಳಾಗಿರ್ಬೋದು, ಹೃದಯವನ್ನ ಯಾವ ರೀತಿ ಕಾಪಾಡ್ಕೋಬೇಕು, ಇದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಆ ವರದಿಯಲ್ಲಿ ನೀಡಲಾಗಿರುವಂಥದ್ದು.